ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ನಿಫ್ಟಿಲಿ ನಮಗೆ 160 ಪಾಯಿಂಟ್ ಒಂದು ನಮಗೆ ಮೂವ್ಮೆಂಟ್ ನೋಡೋದು ಸಿಕ್ಕಿದೆ. ಮೇಲ್ಗಡೆ ಚೆನ್ನಾಗಿ ಹೋಗಿದೆ ಇವತ್ತು. ಸೊ ಹಾಗೆ ನಾವು ನಿಫ್ಟಿಯ ಟಾಪ್ ಲೂಸರ್ ಟಾಪ್ ಗೇನರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೀವು ನಿಫ್ಟಿಯ ಒಂದು ಟಾಪ್ ಗೇನರ್ಸ್ನ ನೋಡೋದಾದರೆ ಸೊ ಟಾಟಾ ಮೋಟಾರ್ಸ್ ಏನಿದೆ, ತುಂಬ ದಿನ ಆದಮೇಲೆ ಟಾಟಾ ಮೋಟಾರ್ಸು ಟಾಪ್ ಗೇನರಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದು ಟಾಪ್ ಲೂಸರ್ಲೂ ಇರ್ತಿರಲಿಲ್ಲ, ಟಾಪ್ ಗೇನರ್ಲೂ ಇರ್ತಿರಲಿಲ್ಲ. ಸೊ ಇವತ್ತೊಂದು ಟಾಪ್ ಗೇನರ್ ನಮ್ಗೆ ಕಾಣ್ತಾ ಇದೆ. ಸೊ ಭಾರತೀಯ ಏರ್ಟೆಲ್, ಶ್ರೀರಾಮ್ ಫಿನಾನ್ಸ್, ಅಪೋಲೋ ಹಾಸ್ಪಿಟಲ್ ಹಾಗೆ ಬಜಾಜ್ ಫಿನಾನ್ಸ್ ನಮಗೆ 2ರಿಂದ 1.62% ನಮಗೆ ಒಂದು ಅಪ್ ನೋಡೋದು ಸಿಕ್ಕಿದೆ. ಸೊ ಹಾಗೆ ನಾವು ನೆಗೆಟಿವ್ ನೋಡೋದಾದರೆ ಅಂದರೆ ಲೂಸರ್ಸ್ನ ನೋಡೋದಾದರೆ ಸೊ ಟಾಟಾ ಕನ್ಸ್ಯೂಮರು, ಹಿಂದೂ ಯೂನಿಲಿವರ್, ಇನ್ಫೋಸಿಸ್, ಗ್ರಾಸಿಮ್, BL. ಇನ್ಫೋಸಿಸ್ ಬಂದು ಒಂದು ಮೂಮೆಂಟ್ ಸಿಕ್ಕಿತ್ತು ಬೆಳಗ್ಗೆ. ಅದಾದಮೇಲೆ ಒಂದು ಲಾಸ್ಟ್ ಅರ್ಧ ಗಂಟೆಯಲ್ಲಿ ಒಂದು ಸೆಲ್ಲಿಂಗ್ ನಮ್ಗೆ ನೋಡೋದು ಸಿಕ್ತು. ಸೊ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಇನ್ಫೋಸಿಸ್ ಒಂದು ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಒಂದು ಇಂಪ್ಯಾಕ್ಟ್ಗೆ ಮೇ ಬಿ ಒಂದು ಸೆಲ್ಲಿಂಗ್ ನಮಗೆ ಸಿಕ್ಕಿರ್ಬೋದು. ಸೊ ನಾಳೆ ಏನಾದರೂ ಈ ಒಂದು ರಿಸಲ್ಟ್ ಪಾಸಿಟಿವ್ ಬಂದರೆ ನಾಳೆ ನಮಗೊಂದು ಗ್ಯಾಪ್ ಅಪ್ ನೋಡೋದಕ್ಕೆ ಸಿಗ್ಬೋದು. ಹಾಗೆಯೇ ಒಂದು ನೆಗೆಟಿವ್ ಇತ್ತು ಅಂತಂದರೆ ಸ್ವಲ್ಪ ಗ್ಯಾಪ್ನ ನೋಡೋದಕ್ಕೆ ಸಿಗ್ಬೋದು. ಬಟ್ ಏನಾದರೂ ಆಗ್ಬೋದು, ರಿಸಲ್ಟ್ ಒಂದ್ಸಲ ಪಾಸಿಟಿವ್ ಬಂದಾಗ ಸ್ಟಾಕ್ ಪ್ರೈಸ್ ನೆಗೆಟಿವ್ ಆಗುತ್ತೆ, ನೆಗೆಟಿವ್ ರಿಸಲ್ಟ್ ಬಂದರೂ ಸಹಿತ ಕೆಲವೊಂದ್ಸಲ ಪಾಸಿಟಿವ್ ಹೋಗುತ್ತೆ. ಸೊ ಈ ಥರನೂ ಒಂದು ನಮಗೆ ಮಾರ್ಕೆಟಲ್ಲಿ ನೋಡೋದು ಸಿಗುತ್ತೆ. ಸೊ ಹಾಗಾಗಿ ನನ್ನ ಎಕ್ಸ್ಪೆಕ್ಟೇಷನ್ ನಾಳೆ ಒಂದು ಸ್ವಲ್ಪ ಏನಾದರೂ ಗ್ಯಾಪ್ ಅಪ್ ಆಗ್ಬೋದು ಅಂತ ಇನ್ಫೋಸಿಸಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ನ ಮಾಡ್ತಾ ಇದ್ದೀನಿ. ಸೊ ಇದೇನಾದರೂ ಸ್ವಲ್ಪ ಗ್ಯಾಪ್ ಅಪ್ ಆಯಿತು ಅಂದರೆ ಅಫ್ಕೋರ್ಸ್ ನಮಗೆ ನಿಫ್ಟಿಲಿ ಒಂದು ಅಪ್ ಮೂವ್ಮೆಂಟ್ ನಮಗೆ ನೋಡೋದು ಸಿಗುತ್ತೆ ಬೆಳಗ್ಗೆ. ಸೊ ಬನ್ನಿ ನಾವು ನಿಫ್ಟಿ ಚಾರ್ಟಿಗೆ ಹೋಗೋಣ. ಸೊ ನೋಡ್ತಾ ಇರ್ಬೋದು, ನಾನು ಕೊಟ್ಟಿರೋಂಥದ್ದು 15 ಮಿನಿಟ್ಸ್ ಟೈಮ್ ಫ್ರೇಮು. ಸೊ ಇವತ್ತು ನಿಫ್ಟಿ ನಮಗೆ ಒಂದು 160 ಪಾಯಿಂಟ್ಸ್ ಒಂದು ರ್ಯಾಲಿ ನಮ್ಗೆ ನೋಡೋದು ಸಿಕ್ತು. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ನಾವು ಪ್ರೀವಿಯಸ್ ಅಬ್ಸರ್ವ್ ಮಾಡೋದಾದರೆ ಸೊ 21,000 ಈ ಒಂದು ಲೆವೆಲ್ ಏನಿದೆ ಇಲ್ಲಿ ನೋಡ್ತಾ ಇರ್ಬೋದು, ಹೇಗೆ ಒಂದು ಶಾರ್ಪ್ ಸೆಲ್ಲಿಂಗ್ ಬಂತು, ಹಾಗೆಯೇ ಒಂದು ಬೌನ್ಸ್ ಬ್ಯಾಕ್ ಸಹಿತ ನಮಗೆ ನೋಡೋದು ಸಿಕ್ತು. ಅದಾದಮೇಲೆ ನೆಕ್ಸ್ಟ್ ಡೇ 22ನೇ ತಾರೀಕಿಗೆ ನೀವು ನೋಡ್ತಾ ಇರ್ಬೋದು 25,050 ರೇಂಜಲ್ಲೇ ಒಂದು ಹೋಲ್ಡ್ನ ಮಾಡ್ತು. ಅದಾದಮೇಲೆ ಇವತ್ತು ಒಂದು ಗ್ಯಾಪ್ ಅಪ್ ಆಗಿ ಒಂದು ಸ್ಲೈಟಾಗಿ ಒಂದು ಸೆಲ್ಲಿಂಗ್ ಬಂದು ಅದಾದಮೇಲೆ ಒಂದು ಹಪ್ ನೋಡೋದು ಸಿಕ್ಕಿದೆ. ಸೊ ಇಲ್ಲಿಂದ ನಾವು ಸಪೋರ್ಟ್ನ ನಾವು ನೋಡೋದಾದರೆ ಇಲ್ಲಿ ನಮ್ಮ ಸಪೋರ್ಟ್ ಸಿಗುವಂಥದ್ದು 25,120 ಏನಿದೆ, ಈ ಒಂದು ಲೆವೆಲಲ್ಲಿ ನಮಗೆ ಒಂದು ಸಪೋರ್ಟ್, ಇನಿಷಿಯಲ್ ಸಪೋರ್ಟ್ ಕಾಣುತ್ತೆ ಇಂಟ್ರಾಡೇಗೆ. ಈ ಲೆವೆಲ್ ಬ್ರೀಚ್ ಆದರೆ ನಮಗೆ 25,080 ಏನಿದೆ, ಈ ಒಂದು ಲೆವೆಲು ಸಹಿತ ನಾವು ಸಪೋರ್ಟಿಗೆ ನೋಡ್ಬೋದು. ಈ ಒಂದು ಝೋನ್ ಏನಿದೆ 25,080 ಹಾಗೆ 25,120 ಈ ಲೆವೆಲ್ ನೋಡ್ಬೋದು. ಇನ್ನು ಅಪ್ಸೈಡಿಗೆ ನಾವು ನೋಡೋದಾದರೆ ಈ ಒಂದು ಏರಿಯಾ ಏನಿದೆ, ನಾವು ಒಂದು ಅವರ್ಲಿ ಟೈಮ್ ಫ್ರೇಮಿಗೆ ಹೋದರೆ ಇನ್ನೂ ನಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲಿ ನೀವು ಅವರ್ಲಿ ಟೈಮ್ ಫ್ರೇಮಲ್ಲಿ ನೋಡ್ತಾ ಇರ್ಬೋದು 25,220 ಏನಿದೆ, ಈ ಒಂದು ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಕಾಣ್ತಿದೆ. ಸೊ ಪ್ರೀವಿಯಸ್ಸಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿಂದ ಒಂದು ಸೆಲ್ಲಿಂಗ್ ಬಂತು, ಇಲ್ಲಿಂದ ಒಂದು ಸೆಲ್ಲಿಂಗ್ ಬಂತು, ಅದಾದಮೇಲೆ ಇಲ್ಲಿ ಗ್ಯಾಪ್ ಆಗಿ ಮತ್ತೆ ಸೆಲ್ಲಿಂಗ್ ಬಂತು. ಸೊ ಇದೇ ಒಂದು ಲೆವೆಲ್ಗೆ ಹೋಲ್ಡ್ ಮಾಡ್ತಾ ಇದೆ. ಸೊ ಈ ಒಂದು ಝೋನ್ ಏನಿದೆ ಈ ಝೋನ್ ಏನಾದರೂ ಬ್ರೇಕ್ ಆಯಿತು, ನಾಳೆ ಸಸ್ಟೇನ್ ಆಯಿತು ಅಂದರೆ ಇಲ್ಲಿಂದ 25,320 ಈ ಒಂದು ಲೆವೆಲ್ವರೆಗೂ ನೋಡ್ಬೋದು ಅಂತ. ಸೊ ಈ ಫಸ್ಟ್ ಟಾರ್ಗೆಟ್ ಏನಾದರೂ ರೀಚ್ ಆಯಿತು ಅಂತಂದರೆ ವಿ ಕ್ಯಾನ್ ಸಿ 25,400 ಲೆವೆಲು ಸಹಿತ ನಮಗೆ ನಾಳೆ ನೋಡೋದಕ್ಕೆ ಸಿಗ್ಬೋದು. ಒಂದು ವೇಳೆ 25,400 ಬ್ರೇಕ್ ಆದರೆ ಸ್ವಲ್ಪ ನಮ್ಗೆ ಸೆಲ್ಲಿಂಗು ನಮ್ಗೆ ನೋಡೋಕೆ ಸಿಗುತ್ತೆ, ಯಾಕಂದರೆ ಆ ಒಂದು ಪಾಯಿಂಟಲ್ಲಿ ರೆಸಿಸ್ಟೆನ್ಸ್ ಇದೆ. ಬಟ್ ನಾನು ಇನಿಷಿಯಲ್ ನಾನು ಅನ್ಕೊಳ್ತಾ ಇರೋದು ಈ ಒಂದು ಲೆವೆಲ್ ಸಸ್ಟೇನ್ ಆಯಿತು ನಾಳೆ ಅಂತಂದರೆ ಸೊ ನಮಗೆ 25,300 ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ 25,400 ಸಹಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿಂದ ಕೆಳಗೆ ನಾನು ಹೇಳಿದಾಗೆ 25,120 ಹಾಗೆ 25,080 ಈ ಒಂದು ಲೆವೆಲ್ ನಮಗೆ ಸಪೋರ್ಟಾಗಿ ಕೆಲಸ ಮಾಡುತ್ತೆ. ಸೊ ನಾಳೆ ಇನ್ಫೋಸಿಸ್ ರಿಸಲ್ಟು, ಯಾಕಂದರೆ ನಿಫ್ಟಿ ಒಂದು ವೇಟೇಜಲ್ಲಿ ಬರುವಂಥದ್ದು ಒಂದು ಇನ್ಫೋಸಿಸ್ ಇದೆ. ಸೊ ಅದ್ರ ರಿಸಲ್ಟು ತುಂಬ ಇಂಪ್ಯಾಕ್ಟ್ ಆಗುತ್ತೆ ಇದ್ರ ಮೇಲೆ. ಸೊ ರಿಸಲ್ಟ್ ಏನಾದರೂ ತುಂಬ ಸ್ವಲ್ಪ ಪಾಸಿಟಿವ್ ಆಗಿ ಇತ್ತು ಅಂತಂದರೆ ನಮಗೆ ನಿಜವಾಗ್ಲೂ ಒಂದು ಅಪ್ಸೈಡ್ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದು ನಿಫ್ಟಿಯ ಅನಾಲಿಸಿಸ್. ಸ್ಟಾಕ್ ಮಾರ್ಕೆಟಲ್ಲಿ ಥಿಯರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆಯೇ ಪ್ರಾಕ್ಟಿಕಲ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ನಾವು ನಿಮ್ಮ ಕ್ವಶನ್ಸು ಮತ್ತು ಡೌಟ್ಸ್ನ ಕ್ಲಿಯರ್ ಮಾಡ್ತೀವಿ. ಸೊ ನೀವು ನಮ್ಮ ಆಫ್ಲೈನ್ ಬ್ಯಾಚಿಗೆ ಜಾಯ್ನ್ ಆಗಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ಥ್ಯಾಂಕ್ ಯು.